ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ ಲೈಕ ಕಮೆಂಟ್ ಮಾಡೋರು ನೋಡಿ ನನಗೆ ಅವ್ರಿಗೆ ಯಾವ ರೀತಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನೋದು ತಿಳಿವಾತು. ಯಾಕಂದ್ರೆ ವಾಹಿನಿಯ ಪಾಪ್ಯುಲಾರಿಟಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಒಳ್ಳೆ ವಾಹಿನಿ ಒಳ್ಳೆ ಸುದ್ದಿ ಕೊಡ್ತಾರಂತ ನಿರ್ಬಿಡೆಯಿಂದ ಇವತ್ತು ಲೈಕ ಶೇರ ಕಮೆಂಟ್ ಮಾಡತ್ತಾರೆ. ಅವರಿಗೆ ಕೋಟಿ ಕೋಟಿ ನಮಸ್ಕಾರ. ಇದೇ 19ನೇ ತಾರೀಕು ನಡೆಯುವಂಥ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಈಗಾಗಲೇ ಮುರುಗೋಡು ಮಹಂತಜ್ಜ ಕಣ್ಣು ತೆಗೆದನಂತ ಕಾಣಕ್ಕೆ ಶುರು ಮಾಡೈತಿ. ಯಾಕಂದ್ರೆ ನಾವು ಮೊದಲೇ ಹೇಳಿದ್ದು ಏನೋ ಗಡಬಡಿ ಆಗ್ತೈತೆ ಅಂತ ಯಾವುದೋ ಒಂದು ಮೂಲದಿಂದ ನಮ್ಮ ಶಬ್ದ ತಂದಂಥ ಸಾಬ ಆ ಸುದ್ದಿ ತಂದಂಥ ಸಾಬನ ಮಾತು ಖರೆ ಅನ್ಸತ್ತೈತಿ. ಯಾಕಂದ್ರೆ ಒಂದು ಕಡೆ ಮಾಜಿ ಸಚಿವರು ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದವರು, ಒಬ್ಬ ನಾಯಕ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ನಾಯಕರಾದಂಥ AB ಪಾಟೀಲ್ರು ಬ್ಯಾಂಕ ತುಡುಗರ ಕೈಯಾಗ ಕೊಡಬೇಡ್ರಿ ಅಂತ ಹೇಳಿದ್ದನ್ನು ನೆನಪಾಗ್ತೈತಿ. ಯಾಕಂದ್ರೆ ತುಡುಗರ ಕೈಯಾಗ DCC ಬ್ಯಾಂಕ್ ಹೋಗ್ಬಾರ್ದು. ಸಂಸ್ಥೆಗಳು ಉಳಿಬೇಕ, ತಾಲೂಕು ಅಭಿವೃದ್ಧಿ ಆಗ್ಬೇಕ, ಅದನ್ನ ರಮೇಶ್ ಕತ್ತಿ ಅವ್ರು ಮಾಡ್ಕೊತ್ಕೊಂತಾರ, ಮುಂದೂ ಕೂಡ ಮಾಡ್ತಾರ ಅನ್ನೋದು ಭಾವನೆಯಿಂದ ಹೇಳಿ. ಯಾಕಂದ್ರೆ ತುಡುಗರ ಕೈಯಾಗ DCC ಬ್ಯಾಂಕ್ ಹೋಗ್ಬಾರ್ದು. ಅವ್ರು ಹೇಳಿದ್ದಿದೆ AB ಪಾಟೀಲ್. ಆಮೇಲೆ ಒಬ್ಬರು ಮಾಜಿ ಸಂಸದರ 40 ವರ್ಷ DCC ಬ್ಯಾಂಕ್ ಅವ್ರ ಕೈಯಾಗನೇ ಇತ್ತು. 94-95ನೇ ಸಾಲಿನೊಳಗೆ ಬ್ಯಾಂಕ್ ನೌಕರಿಗೆ ಪಗಾರ ಕೊಡೋಕ್ಕಾಗಲಾರ್ದಂಥ ಪರಿಸ್ಥಿತಿ ಒಳಗೆ ಬ್ಯಾಂಕ್ ಅಧ್ಯಕ್ಷ ಆಗಿ ಇವತ್ತೊಂದು 5-6 ಸಾವಿರ ಕೋಟಿ ರೂಪಾಯಿ ಡಿಪಾಸಿಟ್ ಮಾಡಿದೆನು, ಟರ್ನ್ ಓವರ್ ಮಾಡಿದೆನು. ಇವತ್ತು 3-4 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದೊಳಗೆ ಸಾಲ ಕೊಟ್ಟಿದ್ದೇನಂತ ಅವರೇ ಹೇಳಿದ ಸ್ಟೇಟ್ಮೆಂಟ್ಗಳು ಅದಾವೆ. ಇವತ್ತು ಅವರ ಮುಂದಿನ ಸಲ ಬ್ಯಾಂಕ್ ಇಲೆಕ್ಷನ್ ಆಗುವಂಗೆ ನೋಡ್ಕೋರಿ, ಬ್ಯಾಂಕ್ ಮುಚ್ಚಬಾರ್ದದ ಅಂತ ರಮೇಶ್ ಕತ್ತಿ ಅವ್ರು ಹೇಳ್ತಾರೆ. ಒಂದು ಕಡೆ ಇವತ್ತು DCC ಬ್ಯಾಂಕ್ ಈ ಸಲದ ಚುನಾವಣೆ ನಡೆಯುತ್ತದೆ. ಈ ಸಲದ ಚುನಾವಣೆ ಏನು DCC ಬ್ಯಾಂಕ್ ಅವ್ರ ಕಡೆ ಹೋದ್ರ ಮುಂದಿನ ಚುನಾವಣೆ ಮುಂದಿನ ವರ್ಷ DCC ಬ್ಯಾಂಕ್ ಈ ಸಲ ಜಿಲ್ಲಾ ಎಲ್ಲ 15 ತಾರೀಕು ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ದಯಮಾಡಿ ಏನು 3 ತಿಂಗಳ ಅಡ್ವಾನ್ಸ್ ತಾಲೂಕರಿಗೆ ಒಂದೊಂದು ತಾಲೂಕಿನ ಒಂದು ಸೊಸೈಟಿ 1 ಲಾಖ, 1.5 ಲಾಖ, 2 ಲಾಖ, 4 ಲಾಖ, 5 ಲಾಖ ಏನೇನು ಕೊಟ್ಟಿಲ್ಲ ಆ ರೊಕ್ಕ ತಗೊಂಡ್ರೆ ವೋಟ್ ಹಾಕಿರೋದ್ರ 15 ತಾಲೂಕಿನ ಇರ್ತಕ್ಕಂಥ ರೈತರು ಭಿಕ್ಷಾ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಒಂದು ಕಡೆ ಅನೇಕ ಇವತ್ತು ಅವರು MLAಗಳ ಮಾಜಿ MLAಗಳ ಅವರ ನಾವು ಯಾವ ಗುಂಪಿನಾಗೂ ಇಲ್ಲ, ನಾವು ಸ್ವತಂತ್ರರು, ನಮ್ಮದೇ ಗುಂಪಂತ ಅವರು ಕೂಡ ನಾಮಿನೇಷನ್ ಮಾಡತ್ತಾರ. ಅದರ ಚಿತ್ರಣ ನಾಳೆ ಅಥವಾ ನಾಡ್ದು 11ನೇ ತಾರೀಕು ನಾನು ಹೇಳ್ತೇನೆ ಯಾರ್ಯಾರ ನಾಮಿನೇಷನ್ ಆಯ್ತು ಏನೇನಾಯ್ತು. ಯಾಕಂದ್ರೆ ಒಟ್ಟಾರೆ ಗರ್ದಿಗಮ್ಮತ್ ಯಾವಾಗ ಈ DCC ಬ್ಯಾಂಕ್ ಇಲೆಕ್ಷನ್ ಒಂದು ಚಾಲೂ ಆದಾಗಿಂದ ಯಾರು ಅಭ್ಯರ್ಥಿ ಆಗ್ಬೋದು ಅನ್ನೋದು 99% ಅವರ ಅಭ್ಯರ್ಥಿ ಆಗತ್ತಾರ ಒಂದು ಗೆಸ್ಸಿಂಗ್ ಮ್ಯಾಗ. ಆದರೆ ಒಂದೀಟು ಹೊಂದಾಣಿಕೆ ಮಾಡ್ಕೊಂಡು ಅವ್ರವ್ರ ಹಿಂದೆ ಸರದ ಒಂದು ಮುರುಗೋಡು ಮಹಂತಜ್ಜನ ಈ ಬ್ಯಾಂಕನ್ನು ಉಳಿಸ್ಬೇಕು ಅಂಥೇಳಿ ಭಾಳಷ್ಟು ಜನ ಈಗ ಆರಿಸಿ ಬರುವಂಥ ಹೊಸ ನಿರ್ದೇಶಕರಾಗಲಿ ಇವತ್ತು ಹಳ್ಳಿ ನಿರ್ದೇಶಕರ ತಲೆಯಾಗ ಬಂದುಬಿಟ್ಟೈತೆ. ಯಾಕಂದ್ರೆ ಈ ಬ್ಯಾಂಕಿಗೆ ಏನಾದರೂ ಮಾಡ್ರೆ ನಮ್ಮ ರಾಜಕಾರಣಕ್ಕೆ ಪೆಟ್ಟು ಹತ್ತೈತೆ ಅಂತೂ ವಿಚಾರ ಮಾಡತ್ತಾರೆ. ಯಾಕಂದ್ರೆ ನಮ್ಮ ವಾಹಿನಿ ನಿರಂತರವಾಗಿ ಆ ನಿರ್ದೇಶಕರ ಜವಾಬ್ದಾರಿಗಳನ್ನ, ಅಲ್ಲಿಯ ಆಡಳಿತ ಮಂಡಳಿ ಜವಾಬ್ದಾರಿನ, ಅಲ್ಲಿಯ ನೌಕರ ಜವಾಬ್ದಾರಿಗಳನ್ನ ಮ್ಯಾಲಿಂದ ಮೇಲೆ ತಿಳಿಸಿ ಹೇಳತೈತೆ. ಒಟ್ಟಾರೆ ವಾಹಿನಿ
ನೋಡು ವೀಕ್ಷಕರ, ಇವತ್ತಲ್ಲಿ ಮತದಾನ ಮಾಡುವಂಥ ವೀಕ್ಷಕರು ನಮ್ಮ ವಾಹಿನಿ ನೋಡಿದ್ರಂದ್ರೆ ಅವ್ರ ಮನಸ್ಸು ಬದಲಾವಣೆಯಾಗಿ ಈಗ ಒಟ್ಟಾರೆ ಬ್ಯಾಂಕ್ ಯಾರು ಮುಳುಗಿಸ್ತಾರೋ, ಬ್ಯಾಂಕ್ ಚಲೋ ಯಾರು ಉಳಿಸ್ತಾರೋ, ಬ್ಯಾಂಕನ್ನು ಸುಸಜ್ಜಿತವಾಗಿ ಯಾರು ನಡೆಸ್ತಾರೋ ಅನ್ನೋದು ಮಂದಿ ತಲೆಯಾಗಿ ಬಂದೈತೆ. ಆದ್ರೆ ಆ ಮತದಾರ ತಲೆಯಾಗಿ ಬರಬೇಕು. ಒಟ್ಟಾರೆ ಈ ಹೇಳಿಕೆಗಳು ನೋಡಿದ್ರೆ ಹೆಚ್ಚ ಕಡಿಮೆ ಭಾಳಷ್ಟು ಜಾಗಗಳಿಗೆ ಇಲೆಕ್ಷನ್ ಆಗುವಂಗೆ ಕಾಣತೈತಿ. ಆದ್ರೆ ಕೊನೆಗಳಿಗೆ ಮಟನೂ ಅವಿರೋಧ ಮಾಡೋಕ್ಕೆ ಗುದ್ದಾಡ್ಲಂತ ಅನ್ನೋರು. ಬ್ಯಾಂಕ್ ಉಳಿಸೋ ಮಂದಿಗೆ ಅವಿರೋಧ ಮಾಡೋಕ್ಕೆ ಗುದ್ದಾಡಲಿ. ಒಟ್ಟಾರೆ ಈ ಜಿಲ್ಲೆಯ ನಾಯಕರ ತಲೆಯಾಗ ನಾವು ಯಾವ ಗುಂಪು ಕೂಡೇನೂ ಇಲ್ಲ, ನಾವು ಸ್ವತಂತ್ರ ಗುಂಪ, ನಾವು ಬ್ಯಾಂಕ್ ಉಳಿಸ್ಬೇಕನ್ನುವಂಥ ಏನು ಒಂದು ನಾಯಕರು ಅದಾರಲ್ಲ ಅವ್ರಿಗೆ ಗರ್ದಿ ಗಮ್ಮತ್ತಾಗಲಿ ಜಿಲ್ಲಾ ಜನ ಹೌದು ಹುಲಿಯ ಅನ್ನತೈತಿ. ಆದ್ರೆ ಒಟ್ಟಾರೆ ಹೊಸವರಾಗಲಿ ಹಳೆಯವರಾಗಲಿ ಬ್ಯಾಂಕ್ ಉಳಿಸೋ ನೆಟ್ಟಿನೊಳಗೆ, ಯಾಕಂದ್ರೆ ಯಾರೂ ಮಾತಾಡೋದಿಲ್ಲ. ಬೋಲೆತ್ತೋ ಮಾಮರ್ತೆ ನ ಬೋಲೆತ್ತೋ ಬಾಪ್ ಕುತ್ತಾಕತ್ತೆ ಅಂಥ ಪರಿಸ್ಥಿತಿ ಐತಿ. ಯಾಕಂದ್ರೆ ಇದು ಸಾಮಾನ್ಯ ಜನಸಾಮಾನ್ಯರು ಮಾಡುವಂಥ ಇಲೆಕ್ಷನ್ ಅಲ್ಲ. ಲಿಮಿಟೆಡ್ ವೋಟರ್ಸ್ ಇರ್ತಾರೆ, ಟರಾವ್ ತೊಗೊಂಡ ಅವರು ಭಾಳ ಪ್ರಜ್ಞಾವಂತರ. ಆದ್ರೆ ಅವ್ರ ಕೈಯಾಗ ನನ್ನ ಮೊಬೈಲ್ ಸಿಕ್ಕರೆ ನಕ್ಕಿ ಭಾಳಷ್ಟು ದೊಡ್ಡ ಪ್ರಮಾಣ ಬದಲಾವಣೆ ಆಗ್ತೈತಿ. ಆದ್ರೆ ಒಂದಂತೂ ಸತ್ಯ, ಇವತ್ತು ಒಂದು DCC ಬ್ಯಾಂಕ್ನಾಗ ಇದು ಏನೂ ಆಗಲಿಲ್ಲ ಅಂದ್ರೂ ಒಂದು ಪ್ರಬಲ ವಿರೋಧ ಪಕ್ಷಕ್ಕೆ ಇರ್ತೈತೆ ಅನ್ನೋ ಸ್ಪಷ್ಟ ಚಿತ್ರಣ ಗರ್ದಿ ಗಮ್ಮತ್ಗೆ ಗೊತ್ತಾಗತೈತಿ. ನಮಸ್ಕಾರ.